ಈ ಟಂಗ್ಸ್ಟನ್ಗೆ ವೈಜ್ಞಾನಿಕವಾಗಿ ವೂಲ್ಫ್ರಮ್ ಅಂತ ಕರಿತೇವೆ. ಈ ವೂಲ್ಫ್ರಮ್ ಅಂತಕ್ಕಂಥ ಅಮೂಲ್ಯವಾದ ಈ ಧಾತು ಶೀಲೈಟ್ ಮತ್ತು ವೂಲ್ಫಮೈಟ್ ಅಂತಕ್ಕಂಥ ಖನಿಜಗಳಲ್ಲಿ ಇದು ದೊರೆಯುತ್ತೆ. ಇದು ಅತ್ಯಂತ ಸಾಂದ್ರವಾದಂಥ ಲೋಹ. ಇದು 3410 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ತಡೆದುಕೊಳ್ಳೋ ಶಕ್ತಿ ಇದಕ್ಕೆ ಉಂಟು. ಹಾಗಾಗಿ ವಿದ್ಯುತ್ ದೀಪದಲ್ಲಿ ಯಾವ ತಂತಿಯನ್ನು ನಾವು ನೋಡ್ತೇವೆ ಅದನ್ನು ಈ ಟಂಗ್ಸ್ಟನ್ನಿಂದ ಮಾಡಿರ್ತಾರೆ. ಇದೇ ಟಂಗ್ಸ್ಟನ್ನನ್ನು ಬಳಸಿ ಟಂಗ್ಸ್ಟನ್ ಕಾರ್ಬೈಡ್ ಅಂತಕ್ಕಂಥ ಒಂದು ಅತ್ಯಂತ ದೃಢವಾದ ವಜ್ರ ಸಮಾನವಾದ ಒಂದು ಲೋಹವನ್ನು ಸಹ, ಒಂದು ಸಂಯುಕ್ತ ಲೋಹವನ್ನು ಸಹ ನಾವು ನಿರ್ಮಿಸಿದ್ದೇವೆ. ಇದನ್ನು ಕ್ರಿಟಿಕಲ್ ಮಿನರಲ್ ಅಂತ ಕರೀತಾರೆ. ಈ ಕ್ರಿಟಿಕಲ್ ಮಿನರಲ್ ಅಂದರೆ ಅತ್ಯಗತ್ಯವಾದ ಲೋಹ. ಹಾಗಂದರೆ ಏನು? ಈ ಲೋಹಕ್ಕೆ ಬೇಡಿಕೆ ತುಂಬ ಇದೆ, ಆದರೆ ಪೂರೈಕೆ ಕಡಿಮೆ ಇದೆ. ಬೇಡಿಕೆ ಹೆಚ್ಚಿದ್ದು ಪೂರೈಕೆ ಕಡಿಮೆ ಇರುವಂಥ ಲೋಹ ಏನಿದೆ ಅದನ್ನು ಕ್ರಿಟಿಕಲ್ ಎಲಿಮೆಂಟ್ ಅಥವಾ ಕ್ರಿಟಿಕಲ್ ಮಿನರಲ್, ಅತ್ಯಗತ್ಯ ಲೋಹ ಅಂತ ಕರೀತಾರೆ. ಆ ಪಟ್ಟಿಗೆ ಸೇರುತ್ತೆ ಈ ಟಂಗ್ಸ್ಟನ್.